ಹಲೋ ಫ್ರೆಂಡ್ಸ್, ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ಕೂಡ ನಾನು ಒನ್ ಆಫ್ ಮೈ ಫ್ರೆಂಡ್ ಲೈಫಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಬೇಕು ಅಂತ. ಸೊ ನನ್ನ ಫ್ರೆಂಡ್ ಹೆಂಗೆ ಅಂದರೆ, ಶಿ ವಾಸ್ ಕ್ವೈಟ್ ಟಾಕಿಟಿವ್, ತುಂಬ ಕ್ಯೂಟ್ ಗರ್ಲ್. ಓಕೆ, ತುಂಬ ಮಾತಾಡೋಳು, ತುಂಬ ನಗೋಳು. ಸೊ ಹಂಗಂತೇಳಿ ಅವಳು ಹ್ಯಾಪಿ ಆಗಿದ್ಲು ಅಂತ ಅಲ್ಲ, ಬಟ್ ಮೂಮೆಂಟ್ಸ್ನ ಹ್ಯಾಪಿ ಮಾಡೋಳು. ಆಲ್ಮೋಸ್ಟ್ ಅವಳ ಜೊತೆ ಯಾರು ಮಾತಾಡಿದ್ರು ದೇ ಫೀಲ್ ವೆರಿ ಹ್ಯಾಪಿ. ನನ್ನ ಫ್ರೆಂಡ್ ಒಂದು ಡೇಟಿಂಗ್ ಆ್ಯಪ್ನಲ್ಲಿ ಒಬ್ಬ ಹುಡುಗನ ಮೀಟ್ ಮಾಡ್ತಾಳೆ. ಮೀಟ್ ಇನ್ ದ ಸೆನ್ಸ್ ಶಿ ವಿಲ್ ಸ್ಟಾರ್ಟ್ ಟು ಚಾಟ್ ವಿತ್ ಹಿಮ್. ಸೊ ಅದಾದಮೇಲೆ ಹುಡುಗ ಏನು ಮಾಡ್ತಾನೆ, ಇವಳು ಫೋಟೋಸ್ ಎಲ್ಲ ನೋಡಿರ್ತಾರೆ. ಆ್ಯಂಡ್ ಯುನೋ ಆಬ್ವಿಯಸ್ಲಿ ಇವಾಗ ಆನ್ಲೈನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮುಖ ನೋಡಿ ಮಾತಾಡದೆ ಇಷ್ಟಪಡೋ ಅಂತ ಯಾವುದೇ ಥರದ ಪೀಪಲ್ ಇಲ್ಲ ಇವಾಗ. ಓಕೆ, ಯಾವಾಗ ಅವ್ರನ್ನ ನೋಡ್ತಾರೆ, ಅವರು ಕ್ಯೂಟ್ ಅನಿಸ್ತಾರೆ, ಅವರು ತುಂಬ ಏನು ಅಟ್ರಾಕ್ಟಿವ್ ಅನಿಸಿದ್ರೆ ಅಥವಾ ಅವ್ರ ಜೊತೆ ಮಾತಾಡೋದು ಇಷ್ಟ ಆದರೆ ದೇ ವಿಲ್ ಸ್ಟಾರ್ಟ್ ಲೈಕಿಂಗ್ ದಟ್ ಪರ್ಸನ್. ಸ್ಟಾರ್ಟಿಂಗ್ನಲ್ಲಿ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನನಗೆ ನಿನ್ನ ಜೊತೆ ಮಾತಾಡ್ತಿರೋ ತುಂಬ ಇಷ್ಟ ಆಗ್ತಾ ಇದೆ. ಓಕೆ, ತುಂಬ ಇಷ್ಟ ಆಗ್ತಾ ಇದೆ. ಹೆಂಗೋ ಹೆಂಗೋ ಇಬ್ಬರು ಮ್ಯಾರೇಜ್ ಆಗೋದಕ್ಕೆ ನೋಡ್ತಾ ಇದೀವಲ್ವಾ, ಯಾಕೆ ನಾವಿಬ್ರು ಮ್ಯಾರೇಜ್ ಆಗಬಾರ್ದು ಅಂತ ಹೇಳ್ತಾನೆ. ಓಕೆ, ಸೊ ಅಲ್ಲಿ ಗರ್ಲ್ಗೆ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಅವ್ನು ಕಾಮಿಡಿ ಹೇಳಿದ್ನೋ ಅಥವಾ ಏನು ಹೇಳಿದ್ನೋ ಗೊತ್ತಿಲ್ಲ ಅವಳಿಗೆ. ಅವಳು ಸೀರಿಯಸ್ ಆಗಿ ತಗೊಂಡ್ಳು. ಆ್ಯಂಡ್ ಅವಳು ಹೇಳ್ತಾಳೆ, ನೋಡಿ ಸುಮ್ಮನೆ ಸ್ಟಾರ್ಟಿಂಗ್ನಲ್ಲೇ ಈ ಥರ ಮಾತಾಡೋದು ಯಾಕೋ ಸರಿ ಕಾಣಲ್ಲ, ಹೌದಾ? ಆ್ಯಂಡ್ ಇವೊಂದು ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಅದು ಹೇಗೆ ಮ್ಯಾರೇಜ್ ಟಾಪಿಕ್ ಬರುತ್ತೆ ಇಲ್ಲಿ. ಸೊ ಯು ಹ್ಯಾವ್ ಟು ನೋ ಅಬೌಟ್ ಮೈ ಪಾಸ್ಟ್ ಹಿಯರ್ ಆ್ಯಂಡ್ ಐ ಹ್ಯಾವ್ ಟು ನೋ ಅಬೌಟ್ ಯುವರ್ ಪಾಸ್ಟ್ ಅನ್ನೋದಕ್ಕಿಂತ ನಿಮ್ಮ ಬಗ್ಗೆ ತಿಳ್ಕೊಬೇಕು ಕ್ಲಿಯರ್ ಆಗಿ ಇಬ್ಬರ ಬಗ್ಗೆನೂ ಅಂತ ಹೇಳ್ಬಿಟ್ಟು, ಇವಳಿಗೆ ಒಂದು ನಿಜವಾಗ್ಲೂ ಬ್ಯಾಡ್ ಪಾಸ್ಟ್ ಇದೆ. ಓಕೆ, ನನ್ನ ಫ್ರೆಂಡ್ಗೆ ತುಂಬ ಬ್ಯಾಡ್ ಪಾಸ್ಟ್ ಇದೆ. ಅದನ್ನು ನಾನು ಇಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ಅದನ್ನು ಅವಳು ಆ ಹುಡುಗನ ಹತ್ರ ಹೇಳ್ಕೊತಾಳೆ. ಅದನ್ನು ಕೂಡ ಸಮಾಟ್ ಜೋಕ್ ಮಾಡಿಬಿಟ್ಟು ಅವಳ ಪಾಸ್ಟ್ನ ಜೋಕ್ ಮಾಡಿಬಿಟ್ಟು ಅವ್ನು ನಗ್ತಾನೆ. ಅದಾದಮೇಲೆ ಆಬ್ವಿಯಸ್ಲಿ ಇವಾಗ ಗೊತ್ತಾಯಿತು, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಬ್ಬರೂ. ಅವಳು ಅದು ನೆಗ್ಲೆಕ್ಟ್ ಮಾಡ್ತಾಳೆ ಅವ್ನು ನಕ್ಕಿದ್ದನ್ನ ಎಲ್ಲನೂ. ಸೊ ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಚಾಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇಬ್ಬರು ಮಾತಾಡ್ತಾ ಹೋಗ್ತಾರೆ, ಕಾಲ್ ಮಾಡ್ತಾರೆ. ಅವನು ಕೂಡ ವಿಡಿಯೋ ಕಾಲಿಂದ ಇವಳ ಜೊತೆ ಮಾತಾಡ್ತಾನೆ. ಲೈಕ್ ಇವಳು ಸ್ವಲ್ಪ ಇನ್ಸೆಕ್ಯೂರ್, ಇವಳು ವಿಡಿಯೋ ಕಾಲ್ ಅವಾಯ್ಡ್ ಮಾಡ್ತಾಳೆ, ಮಾತಾಡಲ್ಲ. ಬಟ್ ಇವೊಂದು ಶಿ ಲೈಕ್ ದಟ್ ಪರ್ಸನ್. ಓಕೆ, ಇನ್ ಪರ್ಸನ್ ಶಿ ಲೈಕ್ ದಟ್ ಪರ್ಸನ್. ಒನ್ ಡೇ ಏನು ಮಾಡ್ತಾನಂತೆ ಅವನು ಲಿಟ್ಲ್ ಅವಳ ಪಾಸ್ಟ್ ಲೈಫಲ್ಲಿ ಇರೋವಂಥ ಕೆಲವೊಂದು ಸಿಚುವೇಶನ್ಸ್ ಥರನೇ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಕೆಲವು ಕ್ಯಾರೆಕ್ಟರ್ಸ್ ಥರ. ಸೊ ಅದರಿಂದ ಅವಳಿಗೆ ಅಂದರೆ ಫೋನಲ್ಲಿನೇ ಕಾಲಲ್ಲಿನೇ ಅವಳಿಗೆ ಇನ್ಸೆಕ್ಯೂರ್ ಆಗಿಬಿಟ್ಟು ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಟೈಮ್ನಲ್ಲಿ ಆ ಹುಡುಗ ಏನು ಮಾಡ್ತಾನೆ, ಐ ಆಮ್ ಅ ಗುಡ್ ಗಾಯ್, ನಾನು ತುಂಬ ಒಳ್ಳೆ ಹುಡುಗ, ನಾನು ಇಂಟೆನ್ಷನ್ ಈ ಥರ ಮಾತಾಡಿಲ್ಲ, ಹಾಗೆ ಹಿಂಗೆ ಅಂತೇಳಿ ಸಮಾಧಾನ ಮಾಡಿಬಿಟ್ಟು ಮತ್ತೆ ಅವಳ ಹತ್ರ ಹೇಳ್ತಾನೆ, ನೀನು ನಾನು ಅಲ್ಲಿ ಇದ್ದಿದ್ರೆ ನಿನ್ನ ಸಮಾಧಾನ ಮಾಡ್ತಿದ್ದೆ, ನಾನು ಪಕ್ಕ ಇದ್ದಿದ್ರೆ ನಿನ್ನ ಹಂಗೆ ನೋಡ್ಕೊತಿದ್ದೆ, ಹಿಂಗೆ ನೋಡ್ಕೊತಿದ್ದೆ. ಓಕೆ, ಯು ನೋ ದಟ್ ಬಾಯ್ಸ್ ಕಾಲ್ನಲ್ಲಿ ಇವೆಲ್ಲ ಕಾಮನ್ ಆಗಿ ಮಾತಾಡ್ತಾರೆ. ನೀನು ಇವಾಗ ಆಡಬಾರ್ದು, ನೆಕ್ಸ್ಟ್ ಟೈಮ್ ಏನಾದರೂ ಹತ್ರ ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಓಕೆ, ಅವೆಲ್ಲ ಮಾತಾಡ್ತಾನೆ. ಸೊ ಈ ಹುಡುಗಿ ಏನಾಗ್ತಾಳೆ, ಲಿಟಲ್ ಅವನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು ಅಂದ್ಕೊಂಡಿರ್ತಾಳೆ, ಯಾವಾಗ ಅವನು ಆ ಪಾಸ್ಟ್ ಲೈಫಲ್ಲಿರೋ ಕ್ಯಾರೆಕ್ಟರ್ಸ್ ಥರ ಬಿಹೇವ್ ಮಾಡಿದಾಗಲೇ. ಬಟ್ ಇವನ್ ಅವ್ನು ಸಮಾಧಾನ ಮಾಡಿದ ರೀತಿ ಅವೆಲ್ಲ, ಮತ್ತು ಅವಳು ಕಣ್ಣೀರು ಕೂಡ ಹಾಕ್ತಾಳೆ, ಅದ್ಕೊಂತ ಹೇಳ್ತಾಳೆ, ನಂದು ಈ ಥರ ಆಗಿತ್ತು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡೋ ಥರ ಮಾತಾಡ್ಬಿಟ್ಟು. ತುಂಬ ಕ್ಲೋಸ್ ಮೂಮೆಂಟ್ ಅದು. ಯಾಕಂದರೆ ಎಮೋಷ್ನಲಿ ಒಂದು ಹುಡುಗನ ಮುಂದೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವಳು ಸ್ವಲ್ಪ ಅಟ್ಯಾಚ್ ಆಗ್ತಾಳೆ, ಕನೆಕ್ಟ್ ಆಗ್ತಾಳೆ ಆ ಹುಡುಗಗೆ. ಓಕೆ, ಸೊ ಅವಳು ಕೂಡ ಕನೆಕ್ಟ್ ಆಗ್ಬಿಡ್ತಾಳೆ. ಅದು ಥ್ರೂ ಕಾಲಿಂದಾನೆ, ಫೇಸ್ ಟು ಫೇಸ್ ಮೀಟ್ ಮಾಡಿಲ್ಲ ಇಬ್ರು. ಸೊ ಅದಾದ್ಮೇಲೆ ಏನಾಗುತ್ತೆ, ಆಬ್ವಿಯಸ್ಲಿ ಇಬ್ರು ಕಂಟಿನ್ಯೂ ಮಾಡ್ತಾರೆ. ಲಿಟಲ್ ಬಿಟ್ ಸ್ವಲ್ಪ ಆ ಹುಡುಗ ರೊಮ್ಯಾಂಟಿಕ್ ವೇನಲ್ಲಿ ಕೂಡ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಹುಡುಗಿನೂ ಆ ಹುಡುಗನ ಇಷ್ಟಪಡ್ತಿದ್ರಿಂದ ಅವಳು ಕೂಡ ಅವನ್ ಫೇವರ್ ಆಗಿ ಮಾತಾಡ್ತಾಳೆ ಕೆಲವೊಂದು ಥಿಂಗ್ಸ್ನ. ಸೊ ಎಲ್ಲ ಆಗುತ್ತೆ. ಲಾಸ್ಟಲ್ಲಿ ಏನಾಗುತ್ತೆ, ಈ ಹುಡುಗಿ ತುಂಬ ಹಚ್ಕೊಂಡ್ಬಿಡ್ತಾಳೆ ಆ ಹುಡುಗನ. ಹಚ್ಕೊಳೋದು ಇನ್ ದ ಸೆನ್ಸ್ ಇಸ್ ತುಂಬ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವನ ಜೊತೆ ಮಾತಾಡಿದ್ರೆ ಖುಷಿ ಫೀಲ್ ಆಗ್ತಿರುತ್ತೆ. ಯಾಕಂದರೆ 2 to 3 times ಅವಳು ಅವನ ಮುಂದೆ ಹತ್ತಿದ್ದಾಳೆ. ಓಕೆ, ಲೈಕ್ ಕಾಲಲ್ಲಿ ಹತ್ಕೊಂತ ಅವಳು ಪಾಸ್ಟ್ ಬಗ್ಗೆ ಹೇಳ್ಕೊಂಡಿದ್ದಾಳೆ. ಆ್ಯಂಡ್ ಆಲ್ಮೋಸ್ಟ್ ಏನೇ ಆದ್ರೂ ಅವಳು ಹೇಳ್ಕೊಂಡಿದ್ದಾಳೆ. ಸೊ ಅದೆಲ್ಲ ಅವಳು ತುಂಬ ಹಾರ್ಟ್ಫುಲ್ಲಿ ಹೇಳ್ಕೊಂಡಿರ್ತಾಳೆ ಆ ಹುಡುಗನ ಹತ್ರ. ಸೊ ಹೀಗಾಗಿ ಅವನ ಬಗ್ಗೆ ಇವಳಿಗೆ ಒಳ್ಳೆ ಕನ್ಸರ್ನ್ ಇರುತ್ತೆ, ಕೇರಿಂಗ್ ಇರುತ್ತೆ. ಅದು ಪ್ರೀತಿನ ಏನು ಗೊತ್ತಿಲ್ಲ, ಬಟ್ ಒಳ್ಳೆ ಬಾಂಡಿಂಗ್ ಅಂತೂ ಬೆಳೆಸ್ಕೊಂಡಿರ್ತಾಳೆ ಅವಳು. ಬಟ್ ಆ ಹುಡುಗನ ಕಡೆಯಿಂದ ಡೇ ಬೈ ಡೇ ಇಂಟ್ರೆಸ್ಟ್ ಡಿಕ್ರೀಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಕಾಲ್ಸ್ ಕಡಿಮೆ ಆಗುತ್ತೆ, ಮೆಸೇಜಸ್ ಕಡಿಮೆ ಆಗುತ್ತೆ,
ಈ ಹುಡುಗಿ ಮೆಸೇಜ್ ಮಾಡಿದ್ರು ಕೂಡ ಆ ಹುಡುಗನ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಕೂಡ ಬರಲ್ಲ. ಭಾಳ ಬೇಗ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಾಲ್ ಮಾಡಿ ಈ ಹುಡುಗಿ ಮಾತಾಡಿದ್ರು ಕೂಡ ಅವ್ನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಾನು ಬಿಸಿ ಇದ್ದೀನಿ, ಫ್ರೆಂಡ್ಸ್ ಜೊತೆ ಇದ್ದೀನಿ, ಆ್ಯಂಡ್ ಕೆಲಸ ಇದೆ, ನಾಳೆ ಮಾತಾಡೋಣ, ಹಾಗೆ ಹೀಗೆ. ಓಕೆ, ಆ್ಯಂಡ್ ಈ ಹುಡುಗಿ ಆಲ್ಮೋಸ್ಟ್ ಅವ್ನು ಯಾವಾಗಲೇ ಏನೇ ಕೇಳಿದ್ರು ಲೈಕ್ ಮನಿ ವಿಷಯದಲ್ಲಿ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿರ್ತಾಳೆ. ಅದು ಸೆಕೆಂಡ್ರಿ. ಓಕೆ, ಯಾವಾಗ ಒಂದು ಹುಡುಗಿ ಟ್ರಸ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ, ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ತಾಳೆ, ಅಲ್ಲಿ ದುಡ್ಡಿನ ವಿಷಯ ಬರೋದಿಲ್ಲ. ಓಕೆ, ಸೊ ದಟ್ ಸೆಕೆಂಡ್ ಪಾರ್ಟ್. ಸೊ ಇಲ್ಲಿ ಈ ಹುಡುಗನ ಹತ್ರ ಲಾಸ್ಟಲ್ಲಿ ಕೇಳ್ತಾಳೆ ಅವಳು, ಯಾಕೆ ನೀನು ಸ್ಟಾರ್ಟಿಂಗ್ನಲ್ಲಿ ನೀನೇ ಮದುವೆ ಅದು ಇದು ಅಂತ ಪ್ರಸ್ತಾಪ ಮಾಡಿದೆ, ರೊಮ್ಯಾಂಟಿಕ್ ಆಗಿ ಹಾಗೆ ಹೀಗೆ ಮಾತಾಡಿದೆ, ಎಲ್ಲ ಕನೆಕ್ಷನ್, ಎಮೋಷ್ನಲ್ ಕನೆಕ್ಷನ್ ಬೆಳೆಯೋ ಥರ ಮಾತಾಡ್ಬಿಟ್ಟು ಈಗ ಏನಕ್ಕೆ ನೀನು ಅವಾಯ್ಡ್ ಮಾಡ್ತಾ ಇದೆಯಾ, ಈಗ ಯಾಕೆ ಫಸ್ಟ್ ಥರ ಮಾತಾಡ್ತಿಲ್ಲ ಅಂತ ಕೇಳ್ತಾಳೆ. ಆಗ ಆ ಹುಡುಗ ಹೇಳ್ತಾನಂತೆ, ಲೈಕ್ ಸ್ಟಾರ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಮಾತಾಡೋಕ್ಕೆ ನಿನ್ನ ಜೊತೆ, ಆ್ಯಂಡ್ ಅವಾಗೇನೋ ಹೊಸ್ತು, ತಿಳ್ಕೊಬೇಕು, ನಿನ್ನ ಬಗ್ಗೆ ತಿಳ್ಕೊಬೇಕು, ಮಾತಾಡಬೇಕು ಅನ್ನೋಂಥ ಕ್ಯೂರಿಯಾಸಿಟಿ ಜಾಸ್ತಿ ಇರೋದು. ಬಟ್ ಇವಾಗ ಅದಿಲ್ಲ, ಹೋಯ್ತು. ಸೊ ಟೈಮ್ ಸಿಕ್ತಲ್ಲ ನನಗೆ ಅಂತ. ಬಿಫೋರ್ ಕೂಡ ಸೇಮ್ ಜಾಬ್ ಮಾಡ್ತಿದ್ದ ಹುಡುಗ. ಓಕೆ, ಜಾಬೋ ಬಿಸ್ನೆಸ್ಸೋ ವಾಟ್ ಎವರ್ ಮಾಡ್ತಾ ಇದ್ದ. ಬಟ್ ಅವಾಗ ಹಗಲು ರಾತ್ರಿ ಅಂದೇನೆ ಆ ಹುಡುಗಿ ಜೊತೆ ಮಾತಾಡ್ತಿದ್ದ. ಅವಾಗ ಬೇಜಾನ್ ಟೈಮ್ ಸಿಕ್ತಿತ್ತು. ಬಟ್ ಈಗ ಏನಾಗ್ತಿದೆ ಅಂತೆ, ಆ ಹುಡುಗಿ ಜೊತೆ ಮಾತಾಡೋದಕ್ಕೆ ಟೈಮ್ ಸಿಕ್ತಿಲ್ವಂತೆ. ಓಕೆ, ಆ್ಯಂಡ್ ಇಂಟ್ರೆಸ್ಟ್ ಕಡಿಮೆ ಆಯ್ತಂತೆ. ಸೊ ಆ ಹುಡುಗಿ ಫಸ್ಟ್ ಅವನಿಗೆ ಬಿದ್ದಿರಲಿಲ್ಲ. ಲೈಕ್ ಶಿ ಡಿಂಟ್ ಫಾಲ್ ಫಾರ್ ಹಿಮ್ ಸ್ಟಾರ್ಟಿಂಗ್ಲಿ. ಬಿಕಾಸ್ ಆಫ್ ಅವನ ಮಾತುಗಳು, ಅವನ ಬಿಹೇವಿಯರು ಅದೆಲ್ಲ ನೋಡ್ಕೊಂಡ್ಬಿಟ್ಟು ಅವಳು ಫೈನಲ್ ಆಗಿ ಈ ಹುಡುಗನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ಲು. ಯಾವಾಗ ಹುಡುಗಿ ಜಾಸ್ತಿ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ಲು, ಹುಡುಗನ ಕಡೆಯಿಂದ ಇಷ್ಟ ಕಡಿಮೆ ಆಗ್ತಾ ಹೋಯ್ತು. ಸೊ ಗರ್ಲ್ಸಿಗೆ ನಾನು ಹೇಳೋದಿಷ್ಟೇ, ಆಬ್ವಿಯಸ್ಲಿ ಗರ್ಲ್ಸ್ ಫಸ್ಟ್ ಇಂಟ್ರೆಸ್ಟ್ ತೋರಿಸಲ್ಲ. ಸ್ಟಾರ್ಟಿಂಗಲ್ಲಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತೀರಾ. ಬಟ್ ಬಾಯ್ಸ್ ಏನು ಮಾಡ್ತಾರೆ, ಇಲ್ಲ ನನಗೆ ನೀವಂದರೆ ಇಷ್ಟ, ನಿಮ್ಮ ವಾಯ್ಸ್ ಇಷ್ಟ, ನೀವು ಮಾತಾಡೋದಿಷ್ಟ, ನೀವು ನಗೋದಿಷ್ಟ, ಹೀಗೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವೇನು ಮಾಡ್ಬಿಡ್ತೀರಾ, ಓ ಹೀಸ್ ರಿಯಲಿ ಲೈಕಿಂಗ್ ಮೀ, ವೈ ಕಾಂಟ್ ಐ ಗಿವ್ ಇಮ್ ಟೈಮ್ ಅಂದ್ಬಿಟ್ಟು ನಿಮ್ಮ ಇರೋ ಬರೋ ಟೈಮ್ನೆಲ್ಲ ಅವ್ರಿಗೆ ಕೊಡ್ತೀರಾ. ಹಗಲು ರಾತ್ರಿ ಅಂದೇ ಮಾತಾಡ್ತೀರಾ, ಕಾಲಲ್ಲಿ, ಮೆಸೇಜಲ್ಲಿ. ಬಟ್ ಲಾಸ್ಟಲ್ಲಿ ಏನು ಮಾಡ್ತಾರೆ, ಅವರು ಇಂಟ್ರೆಸ್ಟ್ ಕಳ್ಕೊತಾರೆ ಆ್ಯಂಡ್ ನಿಮ್ಮನ್ನ ಮಿಡ್ವೇನಲ್ಲಿ ಬಿಡ್ತಾರೆ. ಸೊ ನಾನು ಹೇಳೋದಿಷ್ಟೇ, ಡೋಂಟ್ ಫಾಲ್ ಫಾರ್ ಬಾಯ್ಸ್ ವರ್ಡ್ಸ್, ಜಸ್ಟ್ ಅಬ್ಸರ್ವ್ ದೇರ್ ಆ್ಯಕ್ಷನ್ಸ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಓಕೆ ಗರ್ಲ್ಸ್, ಡೋಂಟ್ ಗಿವ್ ಯುವರ್ ಟೈಮ್, ಅಟೆನ್ಷನ್ ಆ್ಯಂಡ್ ನಿಮ್ಮ ಎಮೋಷನ್ಸ್ನ ರಾಂಗ್ ಪರ್ಸನ್ಸ್ ಮೇಲೆ ಕೊಡಬೇಡಿ. ಸೇವ್ ದೆಮ್ ಫಾರ್ ದ ರೈಟ್ ಪರ್ಸನ್. ವೇಟ್ ಅಂಟಿಲ್ ರೈಟ್ ಪರ್ಸನ್ ಅರೈವ್ಸ್ ಇನ್ ಟು ಯುವರ್ ಲೈಫ್. ಅಂಡರ್ಸ್ಟ್ಯಾಂಡ್? ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಈ ಥರ ಈಗ ಆ ಹುಡುಗಿ ಏನು ಮಾಡ್ತಾ ಇದ್ದಾಳೆ, ಆ ಹುಡುಗನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಾ ಇದ್ದಾಳೆ. ಬಟ್ ಈ ಒಂದು ಕೆಲವು ಸಲ ನೆನ್ಪು ಮಾಡ್ಕೋತಾಳೆ, ಅವ್ನ ಮುಂದೆ ನಾನು ಅತ್ತಿದ್ದೆ, ಅವ್ನಿಗೆ ನಾನು ಎಮೋಷನ್ಸ್ ಹೇಳ್ಕೊಂಡಿದ್ದೆ, ನನ್ನ ಪಾಸ್ಟ್ ಲೈಫ್ ಹೇಳ್ಕೊಂಡಿದ್ದೆ. ಬಟ್ ಆ ಹುಡುಗ ಏನು ಮಾಡ್ದ, ನೋ ಯೂಸ್. ಆ ಹುಡುಗನಿಗೆ ರಿಗ್ರೆಟೇ ಇಲ್ಲ ಆ್ಯಂಡ್ ಆ ಹುಡುಗನಿಗೆ ಇವಳ ಬಗ್ಗೆ ಕೇರೇ ಇಲ್ಲ. ಪ್ರೀತಿ ಇಷ್ಟ ಅಂತೂ ಹಾಳಾಗೋಗ್ಲಿ, ಅದಂತೂ ಮೊದಲೇ ಇಲ್ಲಲ್ಲ. ಯಾಕಂದರೆ ನಿಜವಾಗಿ ಇಷ್ಟಪಡೋವಂಥ ಹುಡುಗರು ಅವ್ರ ಹುಡುಗಿರನ್ನ ಅವಾಯ್ಡ್ ಆಗಲಿ, ನೆಗ್ಲೆಕ್ಟ್ ಆಗಲಿ, ಅಥವಾ ಲೋನ್ಲಿ ಫೀಲ್ ಆಗೋಕ್ಕಾಗಲಿ ಬಿಡೋದಿಲ್ಲ. ಬಟ್ ದಿಸ್ ಗಾಯ್ ಹ್ಯಾಸ್ ಪ್ಲೇಡ್ ವಿತ್ ಹರ್ ಎಮೋಷನ್ಸ್. That's it. So what do you people say about this? You can comment and say. Thank you.